ಆತ ಶಾಲಾ ಶಿಕ್ಷಕ. ಎಂದಿನಂತೆ ತನ್ನ ಬೈಕ್ ಹತ್ತಿ ಶಾಲೆಗೆ ಹೊರಟಿದ್ದ. ಈ ಹಿಂದಿನಿಂದ ಬಂದಂತಹ ಕಾರ್ ಡಿಕ್ಕಿ ಹೊಡೆದಿದೆ. ನಾಯಿ ಕತೆ ಕಟ್ಟಿ ಶಿಕ್ಷಕನನ್ನ ಕಿಡ್ನಾಪ್ ಮಾಡಿದ ಖದೀಮರು ಈಗ ಅಂಧರಾಗಿದ್ದಾರೆ. ಕಲಬುರಗಿಯಲ್ಲಿ ಸರ್ಕಾರಿ ಶಾಲೆ ಶಿಕ್ಷಕನ ಕಿಡ್ನಾಪ್, 50 ಲಕ್ಷಕ್ಕೆ ಡಿಮ್ಯಾಂಡ್, ಖತರ್ನಾಕ್ ಗ್ಯಾಂಗ್ ಅಂದರ್. ಹೀಗೆ ಈ ಫೋಟೋದಲ್ಲಿ ಕಾಣ್ತಿರೋ ಇವರ ಹೆಸರು ಈರಣ್ಣ ಸಜ್ಜನ್ ಅಂತ. ಇವರು ಕಲಬುರಗಿಯ ಫರ್ಹತಾಬಾದ್ ಪಟ್ಟಣ ನಿವಾಸಿ. ಇವರು ಶಹಾಬಾದ್ ತಾಲೂಕಿನ ಕಡಿಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ಮನೆಯಿಂದ ದಿನನಿತ್ಯ ಬೈಕ್ನಲ್ಲಿ ಶಾಲೆಗೆ ಹೋಗ್ತಿದ್ರು. ಅವತ್ತು ಏಪ್ರಿಲ್ 9ನೇ ತಾರೀಕು ಶಾಲೆಗೆ ಹೋಗ್ತಿದ್ದಾಗ ಶಹಾಬಾದ್ ಕ್ರಾಸ್ ಬಳಿ ಬರ್ತಿದ್ದಂತೆ ಅವರ ಬೈಕ್ಗೆ ಹಿಂದಿನಿಂದ ಬಂದ ಕಾರು ಏಕಾಏಕಿ ಡಿಕ್ಕಿ ಹೊಡೆದಿದೆ. ಕೆಳಗೆ ಬಿದ್ದ ಕೂಡಲೇ ಕಿರಾತಕರು ಆತನನ್ನ ಕಿಡ್ನಾಪ್ ಮಾಡಿಕೊಂಡು ಜೇವರ್ಗಿ ಕಡೆ ಹೋಗ್ತಾರೆ. ನೀನು ಈ ಹಿಂದೆ 2.5 ಕೋಟಿ ಬೆಲೆ ಬಾಳೋ ನಾಯಿಯನ್ನ ಸಾಯಿಸಿದ್ದೀಯಾ? ನಾಯಿ ಮಾಲೀಕರು ನಿನ್ನ ಮುಗಿಸಲು ಸುಪಾರಿ ಕೊಟ್ಟಿದ್ದಾರೆ. ನೀನು ನಮಗೆ 50 ಲಕ್ಷ ಕೊಟ್ರೆ ಮ್ಯಾಟ್ರ್ ಕ್ಲೋಸ್ ಮಾಡ್ತೇವೆ, ಇಲ್ಲ ಅಂದ್ರೆ ನಿನ್ನನ್ನ ಮುಗಿಸ್ತೇವೆ ಅಂತ ಬೆದರಿಕೆ ಹಾಕ್ತಾರೆ. ಅವರು ಬೈಕಲ್ಲಿ ಒಬ್ಬರೇ ಹೋಗಬೇಕಾದ್ರೆ ಒಂದು ಕಾರಲ್ಲಿ ಬಂದು ಅವರನ್ನು ಅಡ್ಡಗಟ್ಟಿ ಒಂದು ಕ್ಷುಲ್ಲಕ ತಪ್ಪು ಒಂದು ನೆಪದಲ್ಲಿ ನೀವು 2.5 ಕೋಟಿ ಬೆಲೆ ಬಾಳುವ ನಾಯಿ ಮೇಲೆ ನೀವು ಬೈಕನ್ನು ಸಾಗಿಸಿ ಅದಕ್ಕೆ ಸಾಯಿಸಿದ್ದೀರಾ, ಹಾಗಾಗಿ 50 ಲಕ್ಷ ರೂಪಾಯಿ ಕೊಡಿ, ಇಲ್ಲ ಅಂತಂದರೆ ನಿಮಗೆ ಬಿಡಲ್ಲ ಅಂತ ಹೇಳಿ ಅವನಿಗೆ ಬೆದರಿಕೆ ಮಾಡಿ ಅಪಹರಣ ಮಾಡಿರ್ತಾರೆ. ಹಣ ಕೊಡುವಂತ ಶಿಕ್ಷಕನಿಗೆ ಪೀಡಿಸ್ತಾರೆ. ಆತನ ಬಳಿ ಇರೋ ಬಂಗಾರದ ಉಂಗುರ, ಮೊಬೈಲ್, ATM ಕಾರ್ಡ್ ಕಿತ್ಕೋತಾರೆ. ಬಾಗಲಕೋಟೆಗೆ ಕರ್ಕೊಂಡು ಹೋಗಿ ATMನಿಂದ 2 ಬಾರಿ ಹಣ ಡ್ರಾ ಮಾಡಿಕೊಂಡು ಬೀಳಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಆತನ ಪತ್ನಿಗೆ ಕರೆ ಮಾಡಿ ನಿಧಿ ಸಿಕ್ಕಿದೆ, ಅದಕ್ಕೆ ಖರ್ಚು ಮಾಡಲು ಹಣ ಬೇಕಾಗಿದೆ ಅಂತ ಹೇಳುವಂತ ಆತನಿಂದ ಮನೆಗೆ ಫೋನ್ ಮಾಡಿಸಿ ಹಣಕ್ಕೆ ಡಿಮಾಂಡ್ ಮಾಡ್ತಾರೆ. ಆದ್ರೆ ಅವರ ಪತ್ನಿ ಹಣ ಕೊಡದೇ ಇದ್ದಾಗ ಈತನ ಬಳಿ ಹಣ ಕಿತ್ಕೊಂಡು ಎಸ್ಕೇಪ್ ಆಗ್ತಾರೆ. ಕೂಡಲೇ ಶಿಕ್ಷಕ ಈರಣ್ಣ ಸಜ್ಜನ್ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ. ಫರ್ಹತಾಬಾದ್ ಪೊಲೀಸರು ಸುಭಾಷ್, ಅನಿಲ್, ಮಹೇಶ್, ಸಂತೋಷ್ನನ್ನ ಬಂಧಿಸಿ ಕಾರು, ರಾಡ್ ಮತ್ತು ಮಂಕಿ ಕ್ಯಾಪ್ ವಶಕ್ಕೆ ಪಡೆದು ಜೈಲಿಗಟ್ಟಿದ್ದಾರೆ. ATMಲಿಂದ ಹಣನೂ ಕೂಡ ವಿಡ್ರಾ ಮಾಡಿರೋ ಬಗ್ಗೆ ಅವರು ದೂರ ನೀಡಿದರು. ನಿಯರ್ಲಿ 88,000 ರೂಪಾಯಿಯಷ್ಟು ಇವನಿಂದ ಹಣವನ್ನು ದೋಚಿದ್ರ ಬಗ್ಗೆ ದೂರನ್ನು ದಾಖಲಾಗಿರುತ್ತೆ. ಈ ಅಪರಾಧದಲ್ಲಿ ಇಮಿಡಿಯೇಟ್ ತಕ್ಷಣ ನಾವು ಪ್ರಕರಣ ದಾಖಲು ಮಾಡಿಕೊಂಡು ಮತ್ತೆ 4 ಜನ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಮತ್ತು 4 ಜನ ಬಂಧಿತರಿಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಒಟ್ನಲ್ಲಿ ಮೋಜು ಮಸ್ತಿ ಮಾಡಲು ಹಣ ಇಲ್ಲದ ಕಾರಣ ಶಿಕ್ಷಕನ ಬಳಿ ಹಣ ಇರುವುದನ್ನ ನೋಡಿ ನಾಯಿಯ ಕಥೆ ಕಟ್ಟಿ ಹಣ ದೋಚಲು ಮುಂದಾಗಿದ್ದ ಖದೀಮರು ಈಗ ಅಂಧರಾಗಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.